ಪರಲೋಕದಲ್ಲಾಗ್ಲಿ ಭೂಲೋಕದಲ್ಲಾಗ್ಲಿ ಮರಣವನ್ನ ಜಯಿಸಿರುವಂತಹದ್ದು ಏನೋ ಒಂದಿದೆ ಅಂತ ಅಂದ್ಬಿಟ್ರೆ ಅದು ಜಸ್ಟ್ ಇದೊಂದೇನೆ. ನೋಡ್ರಿ, ಈಗ ಬೇರೆ ಕವಿಗಳು ಕೂಡ ಇದ್ರ ಬಗ್ಗೆ ಬೇಜಾನ್ ಬರೆದಿರ್ತಾರೆ. ನಮ್ಮ ದೇಶದನ ಅಂತ ನೀವು ತಗೊಂಡ್ರೆ, ನಮ್ ದೇಶದ ಒಂದೇನ್ರಿ ಆ ಕಾವ್ಯಗಳು, ಪುರಾಣಗಳು, ಕಥೆಗಳು, ದಂತಕಥೆಗಳು ಇವುಗಳೆಲ್ಲ ತಗೊಂಡ್ರೆ, ಯಾವ್ದೋ ಒಂದು ರಾಕ್ಷಸ ಹೋದ, ಅವನು ತಪಸ್ ಮಾಡ್ತಾ ಕೂತ್ಕೊಂಡ್ಬಿಟ್ಟ. ತಪಸ್ ಮಾಡಿ 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 ಕೊನೆಗೆ ಅವನ್ ತಪಸ್ಸಿಗೆ ಮೆಚ್ಚಿಬಿಟ್ಟಿದ್ದೇನೆ ದೇವ್ರ ಸೃಷ್ಟಿಕರ್ತ ಪ್ರತ್ಯಕ್ಷ ಆಗ್ಬಿಟ್ಟ. ಪ್ರತ್ಯಕ್ಷ ಆಗಿ ಹೋಗಿ ಏನ್ ಬೇಕು ಕೇಳಪ್ಪ ನಿನ್ಗೆ ಅಂತ ಅಂದ್ಬಿಟ್ರೆ, ಮರಣದಿಂದ ನನಗೆ ವಿಮುಕ್ತಿ ಇರ್ಬೇಕು ಅಂತಾನೆ ಕೇಳ್ತಾನೆ ಅವನು ಕೂಡ. ಈ ಯಾವುದೇ ಪುರಾಣಗಳನ್ನ ತಗೊಳಿಬೇಕು, ಯಾವುದೇ ದಂತಕಥೆಗಳನ್ನ ತಗೊಳ್ತಿರ್ಬೇಕಂತೆ, ಅಥವಾ ಮಹಾಕಾವ್ಯಗಳು ಅಂತೇನಿದಾವೆ, ರಾಮಾಯಣ ಮತ್ತು ಮಹಾಭಾರತ, ಆಮೇಲೆ ವೇದಗಳು, ಸ್ಮೃತಿಗಳು, ಇದೆಲ್ಲ ಏನೇ ತಗೊಳ್ರಿ ನೀವು, ಎಲ್ಲವುಗಳಲ್ಲೂ ಒಂದು ಭಿನ್ನಹ ಬೇಡಿಕೆ, ತಪಸ್ಸು, ಧ್ಯಾನ, ಏನ್ರಿ ಯಾಗ, ಯಜ್ಞಗಳು ಎಲ್ಲವುಗಳು ಏನಕ್ಕೆ ಇರ್ತವೆ ಅಂತಂದ್ರೆ ಮರಣದ ಭಯ